ದೇಶದ ಉಪಪ್ರಧಾನಿ ಮಾದಿಗರ ಮುಖಂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ನೇಹಿತ ಹಸಿರು ಕ್ರಾಂತಿಯ ಹರಿಕಾರ ರವರ 119ನೇ ಜನ್ಮದಿನಾಚರಣೆ ದಾಡಿ ವೆಂಕಟೇಶ್ ರವರ ನೇತೃತ್ವದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ದಾಡಿ ವೆಂಕಟೇಶ್, ಒಳ ಮೀಸಲಾತಿ ಸರ್ಕಾರ ಜಾರಿ ಮಾಡುವವರೆಗೂ ಯಾವ ಮಾದಿಗ ಸಮುದಾಯದವರು ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೋಗಬಾರದು. ಇನ್ನು ನಮ್ಮ ಸಮುದಾಯ ಸರ್ಕಾರಕ್ಕೆ ಅಸಹಕಾರ ನೀತಿ ತರುವುದಾಗಿ ಕರೆ ಕೊಟ್ಟರು. ಇಡೀ ರಾಜ್ಯಾದ್ಯಂತ ಒಳ ಮೀಸಲಾತಿಗಾಗಿ ನನ್ನ ಮಾದಿಗ ಜಾತಿ 35 ವರ್ಷಗಳ ಕಾಲದಿಂದ ಒಂದು ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ. ಆದರೆ ಆಡಳಿತದಲ್ಲಿ ಕುಂತಿರ್ತಕ್ಕಂಥ ಜನಪ್ರತಿನಿಧಿಗಳಾಗ್ಬೋದು, ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು, ಒಳ್ಳೆ ಭರವಸೆಯನ್ನು ಕೊಡ್ತಾ ಸುಳ್ಳು ಭರವಸೆಗಳನ್ನು ನೀಡ್ತಾ ಈ ಜನಾಂಗಕ್ಕೆ ಮೋಸ ಮಾಡ್ತಾ ಬಂದಿದ್ದಾವೆ. ಕೇವಲ ಇತ್ತೀಚೆಗೆ 35 ವರ್ಷದ ಹೋರಾಟವನ್ನು ಕಡೆಗಣಿಸಿ ಅವ್ರು ಕರೆದಿದ್ದಂಥ ಕ್ಯಾಬಿನೆಟ್ ಸಭೆಗಳನ್ನು ಮುಂದಕ್ಕೆ ಹಾಕ್ತಾರೆ ಅನ್ನೋದಾದರೆ ನಮ್ಮ 35 ವರ್ಷದ ಹೋರಾಟಕ್ಕೆ ಏನು ಉತ್ತರ ಇದೆ? ಅದರ ಗಣನೆಯನ್ನು ತೆಗೆದುಕೊಂಡು ಅವರು ನಮ್ಮ ಬಗ್ಗೆ ತುಂಬ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾ ಇರೋದನ್ನು ನೋಡಿದ್ರೆ ನಾವು ಈ ದಿನದಿಂದ ಸಂಘಟನೆಗಳು ಅಸಹಕಾರ ನೀತಿಯನ್ನು ಸರ್ಕಾರದ ಆಡಳಿತಕ್ಕೆ ಅಸಹಕಾರ ನೀಡಬೇಕು ಅಂತೇಳಿ ಒಂದು ತೀರ್ಮಾನ ಬಂದಿದೆ. ಹೋರಾಟ ಸಮಿತಿ ಮತ್ತು ಎಲ್ಲ ನಮ್ಮ ಮಾದಿಗ ಸಂಘಟನೆಗಳು ಒಂದು ನಿರ್ಣಯ ತಗೊಂಡಿದೆ ರಾಜ್ಯ ಮಟ್ಟದಲ್ಲಿ. ಏನು ಇವತ್ತಿನ ಜಯಂತಿ ಇರ್ಬೋದು, ಮುಂದೆ ಬರ್ತಕ್ಕಂಥ ಅಂಬೇಡ್ಕರ್ ಜಯಂತಿ ಇರ್ಬೋದು, ಒಳ ಮೀಸಲಾತಿ ಜಾರಿ ಮತ್ತು ಹುದ್ದೆಗಳನ್ನು ಭರ್ತಿ ಮಾಡುವಂಥ ವಿಚಾರದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದಲ್ಲಿ ಏನಾರ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಹೊರಟ್ರೆ 56,432 ಹುದ್ದೆಗಳನ್ನು ಭರ್ತಿ ಮಾಡಬೇಕಂತ ತೀರ್ಮಾನ ತಗೊಂಡಿರೋಂಥ ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆ. ನಾವು ನಮ್ಮ ಸಂಘಟನೆಗಳ ಪರವಾಗಿಯೇ ಜನ್ಮ ಜಯಂತಿಗಳನ್ನು, ನಮ್ಮ ನಾಯಕರ ಜನ್ಮೋತ್ಸವವನ್ನು ಆಚರಿಸಬೇಕಂತೇಳಿ ತೀರ್ಮಾನ ತಗೊಂಡು ಸರ್ಕಾರ ಆಯೋಜಿತ ಕಾರ್ಯಕ್ರಮಗಳಿಗೆ ದಯಮಾಡಿ ಯಾರು ಭಾಗವಹಿಸಬೇಡಿ, ಅಸಹಕಾರ ನೀತಿ ಕೊಡೋಣ. ಇದು ಧಿಕ್ಕಾರ ರೀತಿಯೇ ಒಂದು ರೀತಿ. ಅವರ ವಿರುದ್ಧನೇ ನಾವು ಸಂಘಟಿತರಾಗಬೇಕಾಗಿದೆ. ನಮಗೆ ಒಳ ಮೀಸಲಾತಿ ಇಲ್ದಲೆ ಎಷ್ಟೆಲ್ಲ ಅನ್ಯಾಯ ಆಗಿದೆ, ನಾವು ಸುಟ್ಟುಕೊಳ್ಪಟ್ಟಿದ್ದೀವಿ. ಇಡೀ ರಾಜ್ಯಾದ್ಯಂತ ಮೀಸಲು ಕ್ಷೇತ್ರಗಳಲ್ಲಿ ಬಹುಸಂಖ್ಯಾತರು ಬೇರೆ ವರ್ಗ ಇದೆ, ಮತ್ತು ಹುದ್ದೆಗಳಲ್ಲಿ ಬಹುಸಂಖ್ಯಾತ ಒಂದು ವರ್ಗ ಇದೆ. ಲೆಕ್ಕಕ್ಕೆ ಮಾತ್ರ ಇಡೀ ರಾಜ್ಯದಲ್ಲಿ ಬಹುಸಂಖ್ಯಾತ 35 ಲಕ್ಷ ಜನ ಇರ್ತಕ್ಕಂಥ ಮಾದಿಗರು ಕೇವಲ 6% ಪಡೆದಿಲ್ಲ. ನಮಗೆ ದಕ್ಕಬೇಕಾಗಿರೋಂಥದ್ದು ಪಾಲು ನಮಗೆ ದಕ್ಕಿಲ್ಲ. ನಮ್ಗೆ ಅನ್ಯಾಯ ಆಗಿದೆ, ಒಳ ಮೀಸಲಾತಿ ಬೇಕಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದಾಗಲೂ ಸಹ, ಸುಪ್ರೀಂ ಕೋರ್ಟ್ ಆದೇಶ ಬಂದು ಈಗಾಗಲೇ ಸರಿ ಸುಮಾರು 2.5 ವರ್ಷ ಆಗ್ತಾ ಬಂತು. ಆದರೆ ಈ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲ ಕುತಂತ್ರಿ ರಾಜಕಾರಣಿಗಳಿಂದ ಮುಖ್ಯಮಂತ್ರಿಯವರು ಅವರ ಅಸಹಾಯಕತೆಯನ್ನು, ಅವರುಗಳಿಗೆ ಇವರ ಅಧಿಕಾರವನ್ನು ಮುಡುಪಾಕಿ ಕೊಟ್ಬಿಟ್ಟು ಅವ್ರು ಹೇಳ್ದಂತೆ ಕೇಳ್ತಾ ಇರೋದು ನಮ್ಮ ದುರ್ದೈವ. ನಿಜವಾಗಿ ಅವ್ರ ಕಾಳಜಿ ಇದ್ದಿದ್ರೆ ಕೇವಲ ಹುಬ್ಬಳ್ಳಿ ಒಳಗೆ ನಿರುದ್ಯೋಗಿಗಳು ಸದ್ಯ ಹಸುವಿನಲ್ಲೇ ಇದ್ದಾರೆ. ನಿರುದ್ಯೋಗ ಉದ್ಯೋಗ ಬೇಕಾಗಿದೆ ಅವ್ರಿಗೆ. ಸರ್ಕಾರಿ ಹುದ್ದೆಗಳನ್ನೇ ನಂಬ್ಕೊಂಡು ಕೂತಿದ್ದಾರೆ. ಅವರು ಒಗ್ಗೂಡಿದಂತೆ ಅವ್ರು ಪ್ರತಿಭಟನೆ ಮಾಡಿದ್ರು. ಅವರು ಪ್ರತಿಭಟನೆ ಮಾಡಿದ ತಕ್ಷಣವೇ ನೀವು 56,432 ಹುದ್ದೆಗಳನ್ನು ಒಳ ಮೀಸಲಾತಿ ಇಲ್ದಲ್ಲೇ ತುಂಬ್ತೀವಿ ಅಂತ ಹೇಳಿ ಭರವಸೆ ಕೊಟ್ರಿ. ನಮ್ಮ 35 ವರ್ಷದ ಹೋರಾಟಕ್ಕೆ ಬೆಲೆ ಇಲ್ವಾ? ನಾವು ಕೇಳಿದ್ದೇನು? ಸುಪ್ರೀಂ ಕೋರ್ಟ್ ಆದೇಶ ಆದ್ರೂ ಅವಕಾಶಗಳಿದೆ ರಾಜ್ಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಅಂತ ಹೇಳಿದಾಗಲೂ ಈ ಸರ್ಕಾರಗಳು ನಮ್ಮನ್ನು ನಗಣ್ಯ ಮಾಡ್ತಾ ಇದೆ. ಇದಕ್ಕೆ ಧಿಕ್ಕರಿಸಿ ನಾವು ಸಂಘಟನೆಗಳವರು ರಾಜ್ಯ ಸರ್ಕಾರದ ಯಾವುದೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಬೇಡ ಅಂತೇಳಿ ಒಳ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಮಿತಿಗಳು, ತುಮಕೂರು ಜಿಲ್ಲಾ ಸಮಿತಿ, ಮಾದಾರ ಮಹಾಸಭಾ ಮತ್ತು ಮಾದಿಗ ಸಂಘಟನೆಗಳು ಇವತ್ತು ಅಸಹಕಾರ ನೀತಿಯನ್ನು ಘೋಷಣೆ ಮಾಡಿದ್ದೀವಿ. ದಯಮಾಡಿ ಯಾರನ್ನೂ ಸಹ ಸರ್ಕಾರದ ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ಕೋಬೇಡಿ ಅಂತೇಳಿ ತಮ್ಮೆಲ್ಲರಲ್ಲೂ ಕೇಳ್ಕೊಂತ ನನ್ನ ಮಾತಿಗೆ ವಿರಾಮ ಕೊಡ್ತಾರೆ.
ಅಧ್ಯಕ್ಷತೆಯನ್ನು ಮಾದಿಗರ ಮಹಾಸಭಾ ಅಧ್ಯಕ್ಷ ವಿಭೂತಿ ಸಿದ್ದಯ್ಯ ವಹಿಸಿದರು. ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ವಿಭೂತಿ ಸಿದ್ದಯ್ಯ, 35 ವರ್ಷಗಳಿಂದ ಮಾದಿಗರಿಗೆ ಸಿಗಬೇಕಾದ ಮೀಸಲಾತಿ ಬಗ್ಗೆ ಹೋರಾಟ ಮಾಡುತ್ತಾ ಬಂದಿದ್ದು, ಇದನ್ನು ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದ್ದು ನಮಗೆ ಬೇಸರವಾಗಿದೆ. ಸಮುದಾಯದವರು ಯಾವುದೇ ಸರ್ಕಾರದ ಕಾರ್ಯಕ್ರಮಕ್ಕೆ ಭಾಗವಹಿಸುವುದಿಲ್ಲ ಎಂದು ಗುಡುಗಿದರು. ಡಾಕ್ಟರ್ ಜಯಂತಿಯನ್ನು ಈ ದಿನ ಕೊರಟಗೆರೆ ತಾಲೂಕಿನಾದ್ಯಂತ ನಮ್ಮ ಮಾದಿಗ ಜನಾಂಗ ಆಚರಿಸಲಾಯಿತು. ಈ ದಿನ ಕೊರಟಗೆರೆ ಸರ್ಕಲ್ನಲ್ಲಿ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಬಾಬು ಜಗಜೀವನ್ ರಾಮ್ ಜಯಂತಿನ ಅಂತಂದರೆ ಯಾಕೆ ಅಂದರೆ ಸರ್ಕಾರಿಯೇತರ ಏನು ಮಾಡ್ತಾ ಇದ್ದಾರೆ, ಸರ್ಕಾರದ ಆಧೀನದಲ್ಲಿ ಆಡಳಿತಾಧಿಕಾರಿಗಳು ಜಗಜೀವನ್ ರಾಮ್ ಜಯಂತಿ ಆಚರಣೆ ಮಾಡ್ತಾರೆ. ಅದನ್ನು ತಿರಸ್ಕಾರ ಮಾಡಿ ನಮ್ಮ ಎಲ್ಲ ಮಾದಾರ ಮಹಾಸಭಾ ಇರ್ಬೋದು, ಮಾದಿಗ ದಂಗೋರ ಇರ್ಬೋದು, DSS ಇರ್ಬೋದು, ಇತರೆ ಮಾದಿಗ ಜನಾಂಗದ ಸಂಘಟನೆಗಳೆಲ್ಲವೂ ಸಹ ಇವತ್ತು ಅದನ್ನು ಅವರು ಮಾಡ್ತಕ್ಕಂಥ ಸರ್ಕಾರದಿಂದ ಮಾಡ್ತಕ್ಕಂಥ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ನಾವು ತಿರಸ್ಕಾರ ಮಾಡಿ ನಾವೇ ವೈಯಕ್ತಿಕವಾಗಿ ನಾವು ಮಾಡ್ತಾ ಇದ್ದೀವಿ. ನಾವು ಮಾಡ್ತಾ ಇರೋದ ಕೆಲಸ ಯಾಕಪ್ಪ ಅಂತಂದರೆ ನಾವು ಯಾವುದೇ ಉದ್ದೇಶದಿಂದ ಅಲ್ಲ. ಈ 30-35 ವರ್ಷದಿಂದಲೂ ನಾವು ನಮ್ಮ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಆ ಒಳ ಮೀಸಲಾತಿನ ಯಾರೇ ಅದು ಜಾರಿ ಮಾಡೋಕ್ಕಾಗಿಲ್ಲ. ಕಾಂಗ್ರೆಸ್ನವರಾಗಿರ್ಬೋದು, ದಳದವರಾಗಿರ್ಬೋದು, BJPನವರಾಗಿರ್ಬೋದು, ಯಾರೂ ಸಹ ಇದನ್ನು ಜಾರಿ ಮಾಡೋಕ್ಕಾಗಿಲ್ಲ. ಆ ಜಾರಿ ಮಾಡೋಕ್ಕಾಗಲೇ ಇದ್ದಂಥ ಸಮಯದಲ್ಲಿ ಉದಾಸೀನ ಮಾಡಿ ಅದು ಇದು ಹೇಳಕಾರಿ ಮಾಡಿ ಇವರೆಲ್ಲರನ್ನು ಮುಂದೂಡ್ಕೊಂಡು ಹೋಗ್ತಲೇ ಇದ್ದಾರೆ. ಆದರೆ ನ್ಯಾಯಾಂಗ ಅನ್ನೋದು ನಮ್ಮ ಪರವಾಗಿ ಒಳ ಮೀಸಲಾತಿನ ಜಾರಿ ಮಾಡಬಹುದು ಅಂತ ಆದೇಶ ಕೊಟ್ಟರು. ಶಾಸಕಾಂಗ ಮತ್ತು ಕಾರ್ಯಾಂಗ ಇವೆರಡನ್ನು ನಿಷ್ಪ್ರಯೋಜಕವಾಗಿ ನಮ್ಮನ್ನು ಅಲ್ಲಿಗೆಳ್ಕೊಂಡು ನಮಗೆ ಕೊಟ್ಟರೆ ಇನ್ನು ಅವರು ಉದ್ಧಾರ ಆಗ್ತಾರೆ ಅನ್ನೋ ಮನೋಭಾವ ಇಟ್ಕೊಂಡು ಅವರು ನಮ್ಮಿಂದ ಆಚೆ ಬಿಡ್ತಾ ಇದ್ದಾರೆ. ಏನು ಒಳ ಮೀಸಲಾತಿ ಕೊಟ್ಬಿಟ್ರೆ ಇವರು ಉದ್ಧಾರ ಆಗ್ತಾರೆ ಅನ್ನೋ ನಮ್ಮ ಮನೋಭಾವದಿಂದ ಯಾವ ಕಿಡಿಗೇಡಿಗಳು 4-5 ಜನ ಹೇಳಿರುವ ಉದ್ದೇಶದಿಂದ ಈ ನಮ್ಮ ಜನಾಂಗಕ್ಕೆ ಬಂದಿರತಕ್ಕಂಥ ಒಳ್ಳೆಯ ಅವಕಾಶವನ್ನು ಕಳೆದು ಕಲ್ಲಾಕ್ಬಿಡ್ತಾ ಇದ್ದಾರೆ. ಅದರ ದೆಸೆಯಿಂದ ಯಾವುದೇ ಕಾರಣಕ್ಕೂ ಈ ಹೋರಾಟನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಇನ್ನು 5 ವರ್ಷ ಆಗಲಿ 10 ವರ್ಷ ಆಗಲಿ ನಮ್ಮ ಜೀವಮಾನ ಇರೋವರೆಗೂ ನಾವು ಮಾದಿಗ ಜನಾಂಗರು ಒಳ ಮೀಸಲಾತಿ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟಗಳನ್ನ ನಿಲ್ಲಿಸೋದಿಲ್ಲ. ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ ಇಡೀ ರಾಜ್ಯ ಪೂರ್ತಿ. ಇದನ್ನು ಎಚ್ಚೆತ್ಕೊಬೇಕು ಸರ್ಕಾರ ಇವತ್ತೇನಾದರೂ ಬಂದೈತೆ ಅಂತಂದರೆ ನಮ್ಮ ಮಾದಿಗ ಜನಾಂಗದ ಓಟಿನಿಂದ ಮಾತ್ರನೇ. ಅದೂ ಈ ಕ್ಷೇತ್ರದ ಕೊರಟಗೆರೆ ಕ್ಷೇತ್ರದ ಶಾಸಕರು ಗೆದ್ದಿರ್ತಕ್ಕಂಥದ್ದು ನಮ್ಮ ಮತದಿಂದ ಬಿಟ್ಟರೆ ಬೇರೆ ಮತದಿಂದ ಅಲ್ಲ. ಅದನ್ನು ಜ್ಞಾಪನದಲ್ಲಿ ಇಟ್ಕೊಂಡು ನಮ್ಮ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಇನ್ನು ತಿಂಗಳೊಳಗಾಗಿನ ನಮಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತೇಳಿ ನೀವು ಖುದ್ದಾಗಿ ನೀವೇನೇ ಪ್ರಶ್ನೆಗಾಗಿರಲಿ ಅಥವಾ ಮೀಡಿಯಾಗಳಲ್ಲಾಗಲಿ ಅಥವಾ ಸರ್ಕಾರದಿಂದ ಆಗಲಿ ನಮಗೆ ಒಳ್ಳೆ ಸುದ್ದಿ ಕೊಡ್ತೀರಾ ಅಂತೇಳಿ ನಾವು ನಂಬಿರ್ತೀವಿ. ನಿಮ್ಮ ನಂಬಿರೋದಕ್ಕೆ ಇದನ್ನು ಮಾಡಿಕೊಟ್ರೆ ನಮಗೆ ಒಳ್ಳೆ ಖುಷಿಯಾಗಿರ್ತೀವಿ ಈ ಕ್ಷೇತ್ರದವರು. ಇಲ್ಲ ಅಂತಂದರೆ ನಾವು ಮನಸ್ಸಿಗೆ ನೋವು ಪಟ್ಕೊಂಡು ನಿಮ್ಮ ಮೇಲೆ ನಾವು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ತಿರಸ್ಕಾರ ಮಾಡಬೇಕಾಗುತ್ತೆ. ಇದು ನಮ್ಮ ಮನವಿ. ಇದು ಯಾಕೆಂತಂದರೆ ನಾವು ನೊಂದಿದ್ದೀವಿ. ನಾವು ನೊಂದಂಥ ಜೀವಗಳು ಇವತ್ತು ಶಾನೆ ನಲ್ಗೋಕ್ಕಾಗೋದಿಲ್ಲ. ಆ ಉದ್ದೇಶದಿಂದ ಸರ್ಕಾರಗಳು ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲ ಸಚಿವರುಗಳಾಗಿರ್ಬೋದು, ಶಾಸಕರುಗಳಾಗಿರ್ಬೋದು ದೊಡ್ಡ ಮನಸ್ಸು ಮಾಡಿ ಇದನ್ನು ಒಳ ಮೀಸಲಾತಿನ ಜಾರಿ ಮಾಡಲೇಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಕಲಾವಿದ ದಾಸರಳ್ಳಿ ಮಂಜುನಾಥ್ ಕ್ರಾಂತಿ ಗೀತೆ ಹಾಡುವುದರ ಮುಖಾಂತರ ರಂಜಿಸಿದರು. ಜಾತಿ ಮತಗಳ ಭೇದವಿಲ್ಲದ ಒಕ್ಕಳಿನ ಆಳದಲ್ಲಿ, ಜಾತಿ ಮತಗಳ ಭೇದವಿಲ್ಲದ ಒಕ್ಕಳಿನ ಆಳದಲ್ಲಿ ತಾನೇ ತಾನಾಗಿ ಚಿಮ್ಮುತ್ತಿದೆ ಈ ಹಾಡು. ಸಾಲು ಮರದ ನೆರಳಿಂದ ಸಾಗಿ ಬರುತ್ತಿದೆ ಹಾಡು. ಸಾಲು ಮರದ ನೆರಳಿಂದ ಸಾಗಿ ಬರುತ್ತಿದೆ ಹಾಡು. ಕಾಲಲ್ಲಿ ಬೋಟು ಕೈಯಲ್ಲಿ ಲಾಟಿ ಹೀಗೂ ಸಾಗುತ್ತಿದೆ ಕವಾಯಿತು. ಕಾಲಲ್ಲಿ ಬೋಟು ಕೈಯಲ್ಲಿ ಲಾಟಿ ಹಿಡಿದು ಸಾಗುತ್ತಿದೆ ಕವಾಯಿತು. ಕತ್ತರಿಸುವ ಕಟುಕರೆಗೆಯಲ್ಲೂ ಅರಳಿರುವುದೇನು ಪ್ರೀತಿ.
ಸಾಲು ಮರದ ನೆರಳಿಂದ ಸಾಗಿ ಬರುತ್ತಿದೆ ಹಾಡು. ಸಾಲು ಮರದ ನೆರಳಿಂದ ಸಾಗಿ ಬರುತ್ತಿದೆ ಹಾಡು. ಸಾಗಿ ಬರುತ್ತಿದೆ ಹಾಡು. ಕೊರಟಗೆರೆ ತಾಲೂಕಿನ ದಲಿತ ಸ್ವಾಮೀಜಿ ಎಂದೇ ಪ್ರಸಿದ್ಧರಾದ ಎಸ್ ಯೋಗಿ ರವರು ಮಾತನಾಡುತ್ತಾ, ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೇ ಇರುವುದು ಮಾದಿಗರಿಗೆ ಮಾಡುತ್ತಿರುವ ಅನ್ಯಾಯ. ಜಾರಿ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿರುದ್ಧ ಗುಡುಗಿದರು. ಆತ್ಮೀಯ ಮಾದಿಗ ಬಂಧುಗಳೇ ಹಾಗೂ ದಲಿತ ಪರ ಚಿಂತಕರು, ದಲಿತ ಪರ ಸಂಘಟನೆಯ ಸಹೋದರರಾದಂಥ ಎಲ್ಲ ಸಂಘಟನಾಕಾರರಲ್ಲಿ ತಮ್ಮ ಎಲ್ಲರಿಗೂ ನಮ್ಮ ಬಾಬು ಜಗರವರ ಹುಟ್ಟುಹಬ್ಬವಾದ ಇದಕ್ಕೆ ಸ್ವಾಗತವನ್ನು ಕೋರ್ತಾ ಶುಭಾಶಯಗಳನ್ನು ಜಯಂತಿಯನ್ನು ಆಚರಿಸಿ ಸ್ವಾಗತವನ್ನು ಕೋರ್ತಾ ತಮ್ಮೆಲ್ಲರಿಗೂ ನಾವು ಈಗಾಗಲೇ ನಮ್ಮ ಸ್ನೇಹಿತರು ಅನೇಕ ವಿಚಾರಗಳನ್ನ ತಮ್ಮ ಮುಂದೆ ಎಲ್ಲ ಗಮನಕ್ಕೆ ತಂದರು. ನಾನು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಸುಮಾರು ದಶಕಗಳಿಂದ ಸುಮಾರು 3-4 ದಶಕಗಳಿಂದ ನಾವು ಶ್ರಮಿಸಿ ಇಡೀ ಸಮುದಾಯಗಳನ್ನು ಕಟ್ಟಿ ಎಲ್ಲ ಜನಾಂಗೀಯವಾಗಿ ನಮಗೆ ಮೀಸಲಾತಿಯನ್ನು ಕೊಡಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಲೇ ಬಂದ್ವಿ. ಆದರೆ ಯಾವುದೇ ರೀತಿಯಲ್ಲೂ ಇಲ್ಲಿವರೆಗೂ ಅವರು ಯಾವುದೇ ಒಂದು ನಿಲುವನ್ನು ತಗೊಳ್ತಾ ಇಲ್ಲ. ನಾವು ಒಂದು ಸ್ಪಷ್ಟವಾಗಿ ನಾವು ಇಲ್ಲಿ ನಮ್ಮ ಸಮುದಾಯದ ವತಿಯಿಂದ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ನೋಡಿ, ಇದು ಭಾಳ ಕರಾರುವಕ್ಕಾಗಿ ಎಲ್ಲ ರೀತಿಯ ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ನಮಗೆ ನಿಯಮಾನುಸಾರ ನಮಗೆ ಕೊಡ್ಬೋದು ಅಂತೇಳಿ ಜಾರಿ ಮಾಡ್ಬೋದು ಅಂತ ಹೈಕೋರ್ಟ್ ಸಹ ಎಲ್ಲ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಆದರೆ ಅದನ್ನು ನೀವು ಬಹಿಷ್ಕರಿಸಿ, ಅದನ್ನು ತಿರಸ್ಕರಿಸಿ ನಮಗೆ ಎಲ್ಲ ಕಿವಿಗೆ ಹೂವು ಇಡ್ತಾ ಇದ್ದೀರ ಅಂತೇಳಿ ಗಮನದಲ್ಲಿ ಬರ್ತಾ ಇದೆ. ನೀವು ರಾಜಕೀಯ ತೆವಲಿಗೋಸ್ಕರ ನಮ್ಮನ್ನು ಯಾಕೆ ಬಲಿ ಕೊಡ್ತಾ ಇದ್ದೀರಾ? ಅನೇಕ ಜನರು, ಅನೇಕ ವಿದ್ಯಾರ್ಥಿಗಳು, ಅನೇಕ ನಿರುದ್ಯೋಗಿ ಯುವಕರು ಇವತ್ತು ಅವರ ವಯಸ್ಸು ಕಳೀತಾ ಇದೆ. ಅವ್ರಿಗೆ ವಯಸ್ಸು ಮೀರಿದು ಹೋದರೆ ಅವ್ರ ಮುಂದಿನ ದಿನಗಳಲ್ಲಿ ಅವ್ರ ಉದ್ಯೋಗಕ್ಕೆ ಆಗೋದಿಲ್ಲ. ಅವರು ನಿರಾಶ್ರಿತರಂತೆ ಬದುಕಬೇಕಾಗುತ್ತೆ. ಇದು ನಿಮ್ಮ ಗಮನದಲ್ಲಿ ಇಲ್ವಾ ನಿಮಗಿದು? ಆದರೆ ಆ ಒಂದು ಇದರಲ್ಲೂ ಸಹ ನೀವು ನಮ್ಮ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಎಲೆಕ್ಷನ್ ಇದೆ ಅನ್ನೋ ಉದ್ದೇಶ ಇಟ್ಕೊಂಡು ನೀವು ಮುಂದೂಡಿದ್ದೀರಾ ಅಂತ ಹೇಳಿದ್ದೀರಾ. ಅದನ್ನೆಲ್ಲರೂ ಸಹಿಸ್ಕೊಂಡಿದ್ದಾರೆ. ದಯವಿಟ್ಟು ಇದನ್ನು ಮುಂದೆ ಹಾಕಬೇಡಿ, ಒಂದು ನಿರ್ಧಾರ ತಗೊಳ್ಳಿ, ಇಲ್ಲಾಂದರೆ ಉಗ್ರ ಹೋರಾಟನ ಮಾಡ್ತೀವಿ. ಹಾಗಾಗಿ ಜೊತೆಗೆ ನಾವು ಇವತ್ತೇನು ಕಾರ್ಯಕ್ರಮದ ಸರ್ಕಾರಿ ಕಾರ್ಯಕ್ರಮಗಳು ಯಾವುಗಳನ್ನೇ ಆಗಲಿ ನಾವು ಯಾವುದೇ ಕಾರಣಕ್ಕೂ ಅದನ್ನು ಹೋಗಿ ಅಲ್ಲಿ ಅಟೆಂಡ್ ಆಗೋದೇ ಆಗಲಿ, ಅವುಗಳ ಮಾಡೋದೇ ಆಗಲಿ ನಾವು ಮಾಡೋದಿಲ್ಲ. ನಾವು ಅವುಗಳನ್ನೆಲ್ಲ ಇದನ್ನು ಮಾಡ್ತಾ ಇದ್ದೀವಿ, ಬಹಿಷ್ಕರಿಸ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾ, ಜಿ ಪರಮೇಶ್ವರ್ ಅವರೇ, ನೀವೇನೇನು ಎಲ್ಲೆಲ್ಲಿ ಮೀಟಿಂಗ್ ಯಾವ್ಯಾವ ರೀತಿ ನೀವು ಅನೌನ್ಸ್ ಮಾಡ್ತೀರ ಅನ್ನೋದು ನಮಗೆ ಗೊತ್ತು. ಅವುಗಳೆಲ್ಲ ನಮಗೂ ಗೊತ್ತಾಗ್ತಾ ಇರ್ತೈತೆ. ನೀವು ಯಾವ್ಯಾವ ರೀತಿ ಧೋರಣೆಯಲ್ಲಿ ಮಾಡ್ತೀರ ಅಂತ ದಯವಿಟ್ಟು ಪರಮೇಶ್ವರ್ ಅವರಿಗೆ ಹೇಳದೆ, ಮಾದೇವ ಹೇಳೋದು ಏನಂದರೆ, ದಯವಿಟ್ಟು ಇದನ್ನು ಬೇಗ ಆದಷ್ಟು ಜಾರಿ ಮಾಡಿ, ಇಲ್ಲ ಅಂದರೆ ಉಗ್ರ ಹೋರಾಟಕ್ಕೆ ನೀವು ಸಹ ಬಲಿಯಾಗ್ತೀರಾ ಅಂತೇಳಿ ಸ್ಪಷ್ಟವಾಗಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಈಗಾಗಲೇ ದಾವಣಗೆರೆ ಮತ್ತು ಬಾಗಲಕೋಟೆ ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದೆ. ಅದು ಇಡೀ ರಾಜ್ಯಾದ್ಯಂತ ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ಮಾದಿಗ ಸಮುದಾಯ ಸಂಘಟನೆಗಳು ಕಾರ್ಯಪ್ರವೃತ್ತರಾಗೋದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ನಿಮ್ಮ ಪಕ್ಷವನ್ನು ಉಳಿಸ್ಕೋಬೇಕು ಅನ್ನೋದು ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಇದನ್ನು ಜಾರಿ ಮಾಡಿ, ಇಲ್ಲ ಅಂದರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲಾಗಿ ಕಟ್ತೀರ ಅಂತ ಸ್ಪಷ್ಟವಾಗಿ ಇದನ್ನು ಹೇಳ್ತಾ ಇದ್ದೀವಿ. ಜೈ ಮಾದಿಗ, ಜೈ ಜೈ. ಕಾರ್ಯಕ್ರಮದ ದಲಿತ ಮುಖಂಡ ದೊಡ್ಡಯ್ಯ ಕ್ರಾಂತಿ ಗೀತೆಗಳು ಹಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬೂಜಿ ನಿಮಗೆ ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ. ದಲಿತರೊಳಗೆ ದಲಿತರ, ರೈತರ ರೈತ ಕಾರ್ಮಿಕರ ನುಡಿವರ ಬಡವರ ಧ್ವನಿಯೇ ನಿಮಗಿದೆ ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ. ಸಂವಿಧಾನ ಬರೆದವರ, ನ್ಯಾಯದ ಪರ ನಿಂತವರ, ಸಮಾನತೆಯ ಸಾರಿದವರ ಅಂಬೇಡ್ಕರ್ ಜೊತೆಗಾರ ನೇತಾಜಿ ನಿಮಗಿದೆ ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ.
ಬರಗಾಲದಲ್ಲೂ ಹಸಿರ ಬಿತ್ತಿ ಬೆಳೆದವೋ ಧೀರ, ಬರಗಾಲದಲ್ಲೂ ಹಸಿರ ಬಿತ್ತಿ ಬೆಳೆದವೋ ಧೀರ, ಹಸಿದ ಜನಕ್ಕೆ ಅನ್ನ ಕೊಟ್ಟ ಹಸಿರು ಕ್ರಾಂತಿ ಹರಿಕಾರ, ನಿಮಗಿದೋ ಹಸಿರು ಹಸಿರು ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿ, ಬಾಬು ಜಗಜೀವನ್ ರಾಮ್ ಜಿ ಕಿ, ಹಸಿರು ಕ್ರಾಂತಿ ಹರಿಕಾರನಿಗೆ. ಕಾರ್ಯಕ್ರಮದಲ್ಲಿ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಗೋಪಾಲ್ ಕೃಷ್ಣ, ಕಲಾವಿದ ಬಿದಲೋಟಿ ನಾಗರಾಜ್, ಗಂಗಣ್ಣ ಹೊಲವನಹಳ್ಳಿ ಸೇರಿದಂತೆ ಎಲ್ಲ ಸಮುದಾಯದವರು ಮುಖಂಡರು ಹಾಜರಿದ್ದರು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.